ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಒಳ್ಳೆಯ ಮಾಹಿತಿ ಅಪ್ಡೇಟ್ ನೀಡಲು ಬಂದಿದ್ದೇನೆ. ಯಾವುದಪ್ಪ ಅಂತ ನೋಡಿದಾದ್ರೆ SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ JE ಅಂತ ಅಂದರೆ ನೋಟಿಫಿಕೇಷನ್ ಬಿಟ್ಟಿದ್ದರು. ಈ ಜಾಬ್ನ ಅದನ್ನು ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಥವಾ ಅಂದರೆ ಮೊಬೈಲಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಅದು ಯಾವ ರೀತಿ ಅಪ್ಲೈ ಮಾಡಬೇಕಂತ ನೋಡಿದ್ರೆ ಬನ್ನಿ, ಮೊದಲನೇದಾಗಿ ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಇಲ್ಲಿ ಲಿಂಕ್ ಓಪನ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಮೊದಲನೇದಾಗಿ. ನಂತರ ಅಲ್ಲಿ ಲಾಗಿನ್ ಆರ್ ರಿಜಿಸ್ಟರ್ ಅಂತಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇನ್ನು ನಿಮಗೆ ಯಾವುದೇ ರೀತಿಯ ರಿಜಿಸ್ಟರ್ ನಂಬರನ್ನು ಕೊಟ್ಟಿರೋದಿಲ್ಲ ಮತ್ತು ಪಾಸ್ವರ್ಡನ್ನು ಕೂಡ ನೀವು ಇನ್ನು ಅಪ್ಲೈ ಮಾಡೋಕ್ಕಾಗಿರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ರಿಜಿಸ್ಟರ್ ನಾವು ಅಂತ ಇದೆ ನೋಡಿ, ಯೂಸರ್ ನಾವು ಅಂತ ಅಂದರೆ ಲಾಗಿನ್ ಇದೆ. ಲಾಗಿನ್ ಕೆಳಗಡೆ ನೀವು ಯೂಸರ್ ಮತ್ತು ರಿಜಿಸ್ಟರ್ ನಾವು ಅಂತಿದೆಯಲ್ಲ, ರಿಜಿಸ್ಟರ್ ನಾವು ಅಂತ ಕ್ಲಿಕ್ ಮಾಡಿದ್ರೆ ಆ ರಿಜಿಸ್ಟರ್ ನಾವು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ನಿಮಗೆ. ಇಲ್ಲಿ ನೀವು ಪರ್ಸ್ನಲ್ ಡೀಟೇಲ್ಸ್ ಮತ್ತು ಪಾಸ್ವರ್ಡ್ ಕ್ರಿಯೇಷನ್ ಮತ್ತು ಅಡಿಷ್ನಲ್ ಡೀಟೇಲ್ಸ್ ಮತ್ತು ಡಿಕ್ಲರೇಷನ್ ಅಂತ ಇರುತ್ತೆ. ಇದಕ್ಕೆ ನೀವು ಕಂಟಿನ್ಯೂ ಅಂತ ಕೊಡಬೇಕು. ಇಲ್ಲಿ ಕಂಟಿನ್ಯೂ ಅಂತಿದ್ದೀರಾ, ಕಂಟಿನ್ಯೂ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನನ್ನ ಲೆಫ್ಟ್ ಸೈಡ್ ನೋಡೋದಾದರೆ ಪರ್ಸ್ನಲ್ ಡೀಟೇಲ್ಸು, ಪಾಸ್ವರ್ಡ್ ಕ್ರಿಯೇಷನ್, ಅಡಿಷ್ನಲ್ ಡೀಟೇಲ್ಸ್, ಡಿಕ್ಲರೇಷನ್ ಅಂತಿದೆ ನೋಡಿ. ಮೊದಲೇ ಸ್ಟೆಪ್ ಬಂದು ಪರ್ಸ್ನಲ್ ಡೀಟೇಲ್ಸ್ ಅಂತ. ಇದರಲ್ಲಿ ನೀವು ಡ್ಯೂ ಯಾವ ಆಧಾರ್ ಕಾರ್ಡ್ ಅಂತ ಮೊದಲೇದಾಗಿದೆ, ಎಸ್ ಅಂತ ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಬೇಕು. ನಂತರ ಆಧಾರ್ ಕಾರ್ಡ್ಗೆ ಅಂದರೆ 2 ಸಲ ಕೇಳುತ್ತೆ. 2 ಸಲ ನಿಮ್ಮ ಆಧಾರಕ್ಕೆ ನೀವು ಅಲ್ಲಿ ಐ ಕನ್ಸೆಂಟು ಅಂದರೆ ನಮ್ಮ ಅಪ್ಪಿಗೆನ ಕೊಟ್ಟು ಸೆಂಡ್ OTP ಅಂತಿದೆಯಲ್ಲ, OTP ಕೊಟ್ಟರೆ ನೀವು OTP ಬರುತ್ತೆ, ಅಲ್ಲಿ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಬಂದು ಕ್ಯಾಂಡಿಡೇಟ್ಸ್ ನೇಮ್ ಅಂದರೆ ಎರಡನೇ ಪಾಯಿಂಟ್ ಬಂದು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ನೇಮ್ ಇರುತ್ತೆ ಅದನ್ನು 2 ಬೇರೆ ಹಾಕಬೇಕು. ನಂತರ ಕೆಳಗಡೆ ಮೂರನೇದು ಬಂದು ಆ್ಯಸ್ ಯು ಚೇಂಜ್ ನೇಮ್ ಅಂತಂತಿದೆ, ನೋ ಅಂತ ಹಾಕಿ ನೀವು ಮೊನ್ನೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು. ನಂತರ ಇಲ್ಲಿ ಜೆಂಡರ್ ಅಂತಿದೆ ನೋಡಿ, ಜೆಂಡರಲ್ಲಿ ನೀವು ಫಿಮೇಲ್ ಆಗಿದ್ದರೆ ಫಿಮೇಲ್ ಅಂತ ಹಾಕಿ, ಮೇಲ್ ಇದ್ದರೆ ಮೇಲ್ ಅಂತ ಹಾಕಿ. ನಂತರ ಡೇಟ್ ಆಫ್ ಬರ್ತ್ ಅಂದರೆ ನಿಮ್ಮ ಹುಟ್ಟಿದ ದಿನಾಂಕವನ್ನು ಸಬ್ಮಿಟ್ ಮಾಡಿ 2 ಬೇರೆ. ನಂತರ ಫಾದರ್ಸ್ ನೇಮು ಕೂಡ 2 ಬೇರೆ ಅಂದರೆ ತುಂಬಿ. ನಂತರ ಮದರ್ಸ್ ನೇಮ್ ಕೂಡ 7ನೇದು ಸ್ಟೆಪ್ ಬಂದು ಮದರ್ಸ್ ನೇಮ್ ಅಂತಿದೆ, ನಿಮ್ಮ ತಾಯಿ ಹೆಸರನ್ನು ಹಾಕಿ. ನೆಕ್ಸ್ಟ್ SSLC ಎಜುಕೇಷನ್ ಬೋರ್ಡನ್ನು ಸೆಲೆಕ್ಟ್ ಮಾಡಿ. ನಂತರ ಅದನ್ನು ರೂಲ್ ನಂಬರ್ ಅಂದರೆ SSLC ಮಾರ್ಕ್ಸ್ ಕಾರ್ಡ್ ನಂಬರ್ ಅಂದರೆ ರಿಜಿಸ್ಟರ್ ಅಥವಾ ರೂಲ್ ನಂಬರನ್ನು ಹಾಕಿ. ನಂತರ ಇಯರ್ ಆಫ್ ಪಾಸಿಂಗ್ ನೀವು SSLC ಯಾವ ಇಯರಲ್ಲಿ ಮುಗಿಸಿದ್ರು ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಅಂದರೆ 2 ಬೇರೆ ಸೆಲೆಕ್ಟ್ ಮಾಡಲೇಬೇಕು ನೀವು ಕೂಡ. ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಎಜುಕೇಷನ್ ಅಂದರೆ ನೀವು PUC ಎಲ್ಲಿ ಮುಗಿಸಿದ್ರಿ, ಯೂನಿವರ್ಸಿಟಿಯನ್ನು ಅಂದರೆ ಕ್ವಾಲಿಫಿಕೇಷನ್ ಎಷ್ಟು ಅಂತ PUC ಅಂದರೆ PUC ಅಂತ ಹಾಕಿ, ಡಿಗ್ರಿ ಮುಗಿಸಿ ಅಂತ ಹಾಕಿ, ಅಥವಾ ಯಾವುದೇ ರೀತಿ ನಿಮ್ಗೆ ಬರುತ್ತೋ ಅದನ್ನು ಹಾಕಿ, ಅಂದರೆ ನಿಮಗೆ ಯಾವ ಕ್ವಾಲಿಫಿಕೇಷನ್ ಮುಗಿದಿರುತ್ತೋ ಅದನ್ನು ಹಾಕಿ ಅಂತ. ಮತ್ತು ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರನ್ನು ಹಾಕಿ. ನಂತರ ಕ್ಯಾಂಡಿಡೇಟ್ಸ್ ಇಮೇಲ್ ID ಇದ್ದರೆ ಇಮೇಲ್ ID ಕೂಡ ಹಾಕಿ. ಇಷ್ಟು ಈ ಮೊದಲನೇದಾಗಿ ಸ್ಟೆಪ್ ಬರುತ್ತೆ. ಇವಾಗ 1ನೇ ಸ್ಟೆಪ್ ಮುಗೀತು ಅಂದರೆ ಪರ್ಸ್ನಲ್ ಡೀಟೇಲ್ಸ್ ಮುಗೀತು. ನಂತರ ಪಾಸ್ವರ್ಡ್ ಕ್ರಿಯೇಷನ್ ಅಂತ ಅಂದರೆ ಪರ್ಸ್ನಲ್ ಡೀಟೇಲ್ಸ್ ಅಂತ ನೋಡೋದಾದರೆ ಇದನ್ನು ಅಂದರೆ ನೀವು ಅಂದರೆ ಏನು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿರುತ್ತೆ. ಇಲ್ಲಿ ಮೊದಲನೇದಾಗಿ ಪ್ರೂಫ್ ಆಫ್ ಅಂದರೆ ನೋಡಿ, ಪ್ಲೀಸ್ ಅಪ್ಲೋಡ್ ನೇಮ್ ಪ್ರೂಫ್ ಅಂದರೆ ಆಧಾರ್ ಕಾರ್ಡು, ವೋಟರ್ ಐಡಿ. ನಿಮ್ಗೆ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡನ್ನು ಫಿಲ್ ಮಾಡಿ ನೀವು ಚೂಸ್ನ ಫೈಲ್ ಮಾಡ್ಕೊಂಡು ನೀವು ಅಂದರೆ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ 2ನೇದಾಗಿ ಪ್ಲೀಸ್ ಅಪ್ಲೋಡ್ ಡೇಟ್ ಆಫ್ ಬರ್ತ್ ಪ್ರೂಫ್ ಅಂದರೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅಥವಾ ಏನಾದರೂ ಸ್ಕೂಲ್ ಲಿವಿಂಗ್ ಅಂದರೆ ಸರ್ಟಿಫಿಕೇಟ್ ಇದ್ದರೆ ನೀವು ಇದರಲ್ಲಿ ಅಂದರೆ ಆಧಾರ್ ಕಾರ್ಡ್ ನಿಮ್ಮ ಸುಮ್ಮನೆ ಆಧಾರ್ ಕಾರ್ಡ್ ಇದ್ದರೆ ನೀವು ಫಿಲ್ ಅಂದರೆ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ 3ನೇದು ಬಂದು ಪ್ಲೀಸ್ ಅಪ್ಲೋಡ್ ಆಧಾರ್ ಕಾರ್ಡ್ ಅಂದರೆ ಇಲ್ಲಿ ಆಧಾರ್ ಕಾರ್ಡನ್ನು ಹಾಕಿ. ನೆಕ್ಸ್ಟ್ ಪ್ಲೀಸ್ ಅಪ್ಲೋಡ್ ಫೋಟೋ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ್ನು ಕೂಡ ನೀವು ಇಲ್ಲಿ 4ನೇದು ಅಂತಿದೆ ನೋಡಿ ಅಪ್ಲೋಡಲ್ಲಿ ಅಲ್ಲಿ ಹಾಕಿ. ನಂತರ ಪ್ಲೀಸ್ ಅಪ್ಲೋಡ್ ಜೆಂಡರ್ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಅಥವಾ ವೋಟರ್ ID ಕಾರ್ಡ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಅಥವಾ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಇದ್ದರೆ ಇಲ್ಲಿ ಲಾಸ್ಟ್ನೇದಾಗಿ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ನೇಮ್ ಆ್ಯಸ್ ಮಲ್ಟಿಕ್ಯುಲರ್ ಕ್ಲಾಸಿಫಿಕೇಷನ್ ಅಂದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರುತ್ತೋ ಅಲ್ಲಿ ಮತ್ತು ಕೂಡ ಇಲ್ಲಿ ನೇಮನ್ನು ಹಾಕಬೇಕು. ನೆಕ್ಸ್ಟ್ ನಂತರ ಯಾವುದೇ ರೀತಿ ಅಂದರೆ ಯಾವ ಚೇಂಜ್ ನೇಮ್ ಅಂತ ಇದೆ, ನೋ ಅಂತ ಹಾಕಿ. ನೆಕ್ಸ್ಟ್ ಜೆಂಡರ್ ಹಾಕಿ. ನೆಕ್ಸ್ಟ್ ಕೂಡ ಇಲ್ಲಿ ಫಾದರ್ಸ್ ನೇಮು, ಮದರ್ಸ್ ನೇಮ್ ಆ್ಯಂಡ್ 10th ಯೂನಿವರ್ಸಿಟಿ ಬೋರ್ಡ್ ಹಾಕಿ ಮತ್ತು ರೂಲ್ ನಂಬರ್ ಹಾಕಿ. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್ ಹಾಕಿ. ನಂತರ ಹೈಯೆಸ್ಟ್ ಎಜುಕೇಷನ್ ಎಲ್ಲಿ ಕಲ್ತಿರೋ ಕ್ವಾಲಿಫಿಕೇಷನ್ ಹಾಕಿ ಅದನ್ನು ಹಾಕಿ. ನಂತರ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ಹಾಕಿ, ಇಮೇಲ್ ID ಕೂಡ ಹಾಕಬೇಕು. ನಂತರ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ಅದನ್ನು ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿಯ ಬರುತ್ತೆ. ಅಂದರೆ ಪರ್ಸನಲ್ ಡೀಟೇಲ್ಸ್ ಎಲ್ಲ ಮುಗಿದ ನಂತರ ನಿಮಗೆ ಯುವರ್ ರಿಜಿಸ್ಟರ್ ನಂಬರ್ ಅಂತ ಇಲ್ಲಿದೆ ನೋಡಿ,
ನನಗೆ 100000459 ಅಂತಿದ್ದಲ್ಲ, ಈ ಥರ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಕೊಡ್ತಾರೆ. ಅದನ್ನು ನೀವು ಸ್ಕ್ರೀನ್‌ಶಾಟ್ ಹೊಡೆದು ಇಟ್ಕೋಬೋದು ಅಥವಾ ನೆನಪಿಟ್ಕೋಬೋದು, ಒಂದು ಬುಕ್ಕಲ್ಲಿ ಬರೆದಿಟ್ಟುಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಇದರ ಮುಗಿದ ನಂತರ ಕಂಟಿನ್ಯೂ ಅಂತಿದ್ದಲ್ಲ, ಇಲ್ಲಿ ಕೆಳಗಡೆ ರೈಟ್ ಸೈಡ್ ಕೆಳಗಡೆ ಇದ್ದರೆ ಕಂಟಿನ್ಯೂ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಎರಡನೇ ಸ್ಟೆಪ್ಪಿಗೆ ಬರ್ತದೆ, ಅಂದರೆ ಪಾಸ್ವರ್ಡ್, ಅಂದರೆ ಪರ್ಸನಲ್ ಡೀಟೇಲ್ಸ್ ಅಂತ ಮುಗೀತು. ನೆಕ್ಸ್ಟ್ ಪಾಸ್ವರ್ಡ್ ಕ್ರಿಯೇಷನ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆಯಲ್ಲ, ಆಗಲೇ ಅಂದರೆ ನೀವು ಪರ್ಸನಲ್ ಡೀಟೇಲ್ಸ್ ಮುಗಿದ ನಂತರ ಇಲ್ಲಿ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ, ಅದರ ನಂಬರನ್ನು ಇಲ್ಲಿ ಹಾಕಿ ನಿಮ್ಮ ಓಲ್ಡ್ ಪಾಸ್ವರ್ಡ್ ಅಂದರೆ ಹಳೆ ಪಾಸ್ವರ್ಡನ್ನು ನೀವು ಹೊಸದಾಗಿ ಸೆಟ್ ಮಾಡ್ತಿದ್ದಾರಲ್ಲ, ನೀವು ನ್ಯೂ ಪಾಸ್ವರ್ಡ್ ಅಂತ ಓಲ್ಡ್ ಪಾಸ್ವರ್ಡ್ ಅಂದರೆ ಎರಡು ಕಡೆ ಸೇಮ್ ಹಾಕಿಬಿಡಿ. ಸೇಮ್ ಹಾಕಿದ ನಂತರ ನಿಮಗೆ ನ್ಯೂ ಪಾಸ್ವರ್ಡ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿದ ನಂತರ ಅಂದರೆ ಪಾಸ್ವರ್ಡ್ ಹೇಗಿರಬೇಕು ಅಂತಂತಂದರೆ ಅಂದರೆ ಮಿನಿಮಮ್ 8 ಕ್ಯಾರೆಕ್ಟರ್ ಇರಬೇಕು. ನಂತರ ಇನ್ಕ್ಲೂಡ್ 1 ಆರ್ ಮೋರ್ ಅಪ್ಪರ್ ಕೇಸ್ ಲೆಟರ್, ಒಂದು ಕ್ಯಾಪಿಟಲ್ ಮತ್ತು ಸ್ಮಾಲ್ ಲೆಟರ್ ಇರಬೇಕು, ಒಂದು ನಂಬರ್ ಇರಬೇಕು, ಒಂದು ಯಾವ್ದಾದ್ರು ಸ್ಪೆಷಲ್ ಕ್ಯಾರೆಕ್ಟರ್ ಇದ್ದರೆ ನೀವು ಪಾಸ್ವರ್ಡನ್ನು ತೊಗೋತ್ತೆ ಅದು. ನಂತರ ಇಲ್ಲಿದೆ ನೋಡಿ, ನೀವು ಓಲ್ಡ್ ಪಾಸ್ವರ್ಡನ್ನು ಹಾಕಬೇಡಿ, ನ್ಯೂ ಪಾಸ್ವರ್ಡ್ ಅಂತಿದೆಯಲ್ಲ, ಅಲ್ಲಿ ನೀವು ನಿಮ್ಮ ಹೊಸದಾಗಿ ಪಾಸ್ವರ್ಡನ್ನು ಹಾಕಿ. ನಂತರ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತಿದ್ರೆ ಮತ್ತೊಮ್ಮೆ ಅದನ್ನೇ ನೀವು ಪಾಸ್ವರ್ಡ್ ಹಾಕಿ ಇಲ್ಲಿ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ನಂತರ ಇಲ್ಲಿ ಸೇವ್ ಅಂತಿದೆಯಲ್ಲ, ಅಲ್ಲಿ ಸೇವ್ ಅಂತ ನೆಕ್ಸ್ಟ್ ಮತ್ತು ಸೇವ್ ನೆಕ್ಸ್ಟ್ ಕೊಡಿ. ಅಂದರೆ ಇಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಿದ್ದಾರೆ, ಅಂದರೆ ಸೆಕ್ಯೂರಿಟಿ ಕ್ವಶನ್ ಯಾವುದೇ ರೀತಿ ಫ್ರೆಂಡ್ ಆಗಿರ್ಬೋದು, ಅಥವಾ ಇಮೇಲ್ ಐಡಿ, ಮೊಬೈಲ್ ಅಸೋಸಿಯೇಟೆಡ್ ಅಕೌಂಟ್ ಯಾವ ಇಲ್ಲಿ ಕ್ವಶನ್ಸ್ ಇದ್ದರೆ ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ಆನ್ಸರ್ ಮಾಡಿದ ನಂತರ ಸೇವ್ ನೆಕ್ಸ್ಟ್ ಇದೆ ನೋಡಿ, ಅಲ್ಲಿ ಸೇವ್ ನೆಕ್ಸ್ಟ್ ಹೋದರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಪಾಸ್ವರ್ಡ್ ಕ್ರಿಯೇಷನ್ ಮುಗಿದ ನಂತರ ಅಡಿಷ್ನಲ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ಕೆಟಗರಿ ನಿಮ್ದು ಯಾವ ಕಾಸ್ಟ್ ಇರುತ್ತೆ ಅದನ್ನು ಹಾಕಿ, ಎಡಗಡೆ ಹಾಕಿ, ಮತ್ತು ನ್ಯಾಷನಾಲಿಟಿ ಸಿಟಿಜನ್ ಆಫ್ ಇಂಡಿಯಾ ಅಂತಿದೆ ಮಾಡಿ, ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಫಾರ್ ಅದರ್ ನ್ಯಾಷನಲ್ಸ್ ಇದನ್ನು ಬಿಡಿ, ಮತ್ತು ವಿಸಿಬಲ್ ಐಡೆಂಟಿಫಿಕೇಷನ್ ಮಾರ್ಕ್ಸ್, ನೀವೇನಾದರೂ ಬಾಡಿಯಲ್ಲಿ ಯಾವುದೇ ರೀತಿ ವಿಸಿಬಲ್ ಐಡೆಂಟಿಫಿಕೇಷನ್ ಇದ್ದರೆ ನೀವು ಹಾಕ್ಬೋದು. ಇಲ್ಲಿ ಒಂದು ಎಕ್ಸಾಂಪಲ್ ನಾವು ಕೊಟ್ಟಿರ್ತೀನಿ, ಮೋರ್ ಆನ್ ದಿ ನೋಸ್ ಮೇಲೆ ಇದರಿಂದ ಇದ್ದರೆ ನಾನು ಇಲ್ಲಿ ವಿಸಿಬಲನ್ನು ಕೊಟ್ಟಿರ್ತೀನಿ. ಮತ್ತು ಆರ್ ಯು ಪರ್ಸನ್ ವಿತ್ ಬೆನ್ಸ್ ಡಿಸಬಿಲಿಟಿ ಅಂದರೆ BWBD ಯಾವುದಿರಾ ಅಂತಂದರೆ ನೋ ಅಂತ ಹಾಕಿ, ಇದ್ದರೆ ಎಸ್ ಅಂತ ಹಾಕಿ. ನೆಕ್ಸ್ಟ್ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಹಾಕಿ, ನೀವು ಆಧಾರ್ ಕಾರ್ಡ್ ಹಿಂದಿರುತ್ತಲ್ಲ ಅದನ್ನು ಪೂರ್ತಿ ಟೈಪ್ ಮಾಡಿ ಹಾಕಿ, ಮತ್ತು ಸ್ಟೇಟ್ ಹಾಕಿ, ಡಿಸ್ಟ್ರಿಕ್ಟ್ ನೇಮ್ ಹಾಕಿ, ಮತ್ತು ನಿಮ್ಮ ಊರಿನ ಪಿನ್ ಕೋಡ್ ಹಾಕಿ. ನಂತರ 7ನೇ ಸ್ಟೆಪ್ ಬಂದು ಈಸ್ ಅ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಅ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ, ಅದನ್ನು ಎಸ್ ಅಂತ ಕೊಟ್ಬಿಡಿ. ಅಂದರೆ ನಿಮ್ಮ ಅಂದರೆ ಏನಾದರೂ ಪ್ರೆಸೆಂಟ್ ಅಲ್ಲೇ ಇದ್ರಪ್ಪ ಅಂತಂದರೆ ಎಸ್ ಅಂತ ಕೊಡಿ, ನೀವು ಬೇರೆ ಊರಲ್ಲಿದ್ದರೆ ನೋ ಅಂತ ಹಾಕಿ ನಿಮ್ಮ ಅಡ್ರೆಸ್ಸನ್ನು ಹಾಕ್ಬೋದು. ಮತ್ತು ಅಲ್ಲಿ ಯಾವ ಊರಲ್ಲಿ ಇರ್ತಾರೋ ಆ ಸ್ಟೇಟು, ಡಿಸ್ಟಿಕ್ಕು ಮತ್ತು ಪಿನ್ ಕೋಡ್ ಹಾಕಿ. ಅದನ್ನು ಮುಗಿದ ನಂತರ ಸೇವ್ ನೆಕ್ಸ್ಟ್ ಇದೆಲ್ಲ ಸೇವ್ ನೆಕ್ಸ್ಟ್ ಕೊಡಿ. ಲಾಸ್ಟ್ನೇದಾಗಿ ಅಡಿಷ್ನಲ್ ಡೀಟೇಲ್ಸ್ ಮುಗಿದ ನಂತರ ಡಿಕ್ಲರೇಷನ್ ಅಂತ ಬರುತ್ತೆ. ಡಿಕ್ಲರೇಷನ್ ಅಂದರೆ ನಿಮ್ಮ ರಿಜಿಸ್ಟ್ರೇಷನು ಕಂಪ್ಲೀಟ್ ಆಗುತ್ತೆ. ಇಲ್ಲಿ 1 to 2 ಓದಿ ನೀವು ಅಂದರೆ ಐ ಹ್ಯಾವ್ ಬೈ ಡಿಕ್ಲೇರ್ ದಿ ಇನ್ಫಾರ್ಮೇಷನ್ ಗಿವನ್ ಮೀನ್ ಫಾರ್ಮ್ ಟು ಕಂಪ್ಲೀಟ್ಲಿ ಕರೆಕ್ಟ್, ಅಂದರೆ ನಾವು ತುಂಬಿದ ನಂತರ ಎಲ್ಲ ನಿಮಗೆ ಕರೆಕ್ಟ್ ಇದೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ನಾವು ಅಗ್ರಿ ಮೇಲೆ ಅಂದರೆ ರೈಟ್ ಮಾಡಿ ಹಾಕಿ, ಇಲ್ಲಿ ಕಂಟಿನ್ಯೂ ಡಿಕ್ಲೇರ್ ಅಂತಿದೆ ನೋಡಿ, ಡಿಕ್ಲೇರ್ ಅಂದರೆ ಸಬ್ಮಿಟ್ ಮಾಡಿ. ಅಲ್ಲಿ ಮುಗಿದ ನಂತರ ಇಲ್ಲಿ ಅಪ್ಲಿಕೇಶನ್ ನೀವು ಲಾಗಿನ್ ಆಗಿದ ನಂತರ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಜೂನಿಯರ್ ಇಂಜಿನಿಯರ್ ಎಕ್ಸಾಮಿನೇಷನ್ ಅಂತ ಇದೆ ನೋಡಿ, ಅಂದರೆ ನೀವು SSC JE ಅಂತ ಪೋಸ್ಟಿಂಗ್ ಎಕ್ಸಾಮ್ಗೆ ಹಾಕ್ತಾಯಿದ್ದಾರಲ್ವ, ಇದನ್ನು ಸೆಲೆಕ್ಟ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕೆಳಗಡೆ ರೈಟ್ ಸೈಡ್ ಕೆಳಗಡೆ ಫಿಲ್ ಫಾರ್ಮ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಮೊದಲನೇದಾಗಿ ಕ್ಯಾಂಡಿಡೇಟ್ಸ್ ಇನ್ಫಾರ್ಮೇಷನ್ ಅಂತ ಅಂದರೆ ಪರ್ಸನಲ್ ಡೀಟೇಲ್ಸ್ ಕೇಳ್ತಾರೆ, ಅಂದರೆ SSC ಅಂದರೆ ನಿಮ್ಮ ಕ್ಯಾಂಡಿಡೇಟ್ಸ್ ನೇಮ್ SSLC ಮಾರ್ಕ್ಸ್ಗಳು ಇರುತ್ತೆ ಅದನ್ನ ಹಾಕಿ, ಮತ್ತು ನೀವು ಅಂದರೆ ಏನು ಹೊಸದಾಗಿ ಮಾಡ್ತಿದ್ರೆ ಅಲ್ಲಿ ಚೇಂಜ್ ಅಂತ ಇದೆಯಲ್ಲ ಅಲ್ಲಿ ಹಾಕಿ, ಇಲ್ಲಾಂದರೆ ಬಿಟ್ಬಿಡಿ. ಮತ್ತು ಫಾದರ್ಸ್ ನೇಮ್ ಹಾಕಿ, ಮದರ್ಸ್ ನೇಮ್ ಹಾಕಿ, ನಂತರ ಡೇಟ್ ಆಫ್ ಬರ್ತ್ ಹಾಕಿ, ಮತ್ತು ಏಜ್ ಆನ್ ಅಂದರೆ ನಿಮ್ಗೆ ಎಷ್ಟು ಇಯರ್ಸ್ ಆಗಿರುತ್ತೆ ಅಂತ ಅದನ್ನು ಹಾಕಿ, ಮತ್ತು ಜೆಂಡರ್ ನಿಮ್ಮದು ಫಿಮೇಲು ಮೇಲ್ ಆದರೆ ಮೇಲ್ ಹಾಕಿ, ಮತ್ತು ಕ್ಯಾಟಗರಿ ಯಾವುದು ನಿಮ್ಮದು SC ನಾ ST ನಾ OBC ನಾ ಅಂತ ಹಾಕಿ, ಮತ್ತು ವೆದರ್ ಪರ್ಸನ್ ವಿತ್ ಬೆನ್ಸ್ ಡಿಸಬಿಲಿಟಿ ಅಂದರೆ BWD ನಾ ಎಸ್ ಇದ್ದರೆ ಎಸ್ ಹಾಕಿ, ನೋ ಅಂತ ನೋ ಹಾಕಿ. ಇಫ್ ಎಸ್ ಟೈಪ್ ಡಿಸಬಿಲಿಟಿ ಅಂದರೆ ಏನಾದರೂ ಡಿಸಬಿಲಿಟಿ ಇದ್ದರೆ ನೀವು ಎಸ್ ಅಂತ ಹಾಕಿ ನಿಮಗೆ ಏನಾದರೂ ತಿಳಿಸ್ಬೋದು. ಮತ್ತು ನ್ಯಾಷನಾಲಿಟಿ ಬಂದು ಸಿಟಿಜನ್ ಆಫ್ ಇಂಡಿಯಾನ ಇರುತ್ತೆ. ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರೋ ಅದರ್ ನ್ಯಾಷನಲ್ಸ್ ಇದನ್ನು ಏನೋ ಬಿಟ್ಬಿಡಿ. ಮತ್ತು ವಿಸಿಬಲ್ ಮಾರ್ಕ್ ಐಡೆಂಟಿಫೈ ಏನಾದರೂ ವಿಸಿಬಲ್ ಮಾರ್ಕ್ ಇದ್ದರೆ ಬಾಡಿಯಲ್ಲಿ ಅದನ್ನು ಎಲ್ಲಿದೆ ಅಂತ ನೀವು ಟೈಪ್ ಮಾಡಿ ಇಡಿ. ಮತ್ತು ಮೆಟ್ರಿಕ್ಯುಲೇಷನ್ ಡೀಟೇಲ್ಸ್ ಅಂದರೆ ಎಕ್ಸಾಮಿನೇಷನ್ ಬೋರ್ಡ್ ಅಂದರೆ ನೀವು ಯಾವ ಬೋರ್ಡಲ್ಲಿ SSLC ಯಾವ ಬೋರ್ಡನ್ನು ಮುಗಿಸಿದ್ರ ಅಂತ ಅದನ್ನು ಟೈಪ್ ಮಾಡಿ. ನಂತರ ಮೆಟ್ರಿಕ್ಯುಲೇಷನ್ ಪಾಸಿಂಗ್ ಯಾವ ವರ್ಷ ಆದ್ರಿ, ಮತ್ತು ಮೆಟ್ರಿಕ್ಯುಲೇಷನ್ ರೂಲ್ ನಂಬರ್ ಎಷ್ಟು, ಮತ್ತು ಪರ್ಮನೆಂಟ್ ಅಡ್ರೆಸ್ ಯಾವುದು ನಿಮ್ಮದು, ಮತ್ತು ಸ್ಟೇಟ್, ಡಿಸ್ಟಿಕ್ ಆ್ಯಂಡ್ ಪಿನ್ ಕೋಡ್, ಮತ್ತು ಕರೆಸ್ಪಾಂಡಿಂಗ್ ಅಡ್ರೆಸ್, ಮತ್ತು ಸ್ಟೇಟ್ ಡಿಸ್ಟಿಕ್ನ ನಿಮ್ಮದು ಪಿನ್ ಕೋಡ್ ಯಾವುದಿದೆ, ಮತ್ತು ಇಮೇಲ್ ID, ಮೊಬೈಲ್ ನಂಬರ್ ಇಷ್ಟು ಹಾಕಿ. ನಂತರ ಇಲ್ಲಿ ನೆಕ್ಸ್ಟ್ ಇದೆ ನೋಡಿ ಕೆಳಗಡೆ ರೈಟ್ ಸೈಡ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಮತ್ತು ನೀವು
ಅಲ್ಲಿ ಮುಗಿದ ನಂತರ ಎಜುಕೇಷನ್ ಪರ್ಸನಲ್ ಡೀಟೇಲ್ಸ್ ಮುಗಿದ ನಂತರ ಎಜುಕೇಷನ್ ಡೀಟೇಲ್ಸ್ ಬರುತ್ತೆ. ನಿಮ್ಮ ಅಂದರೆ ಸ್ಟ್ರೀಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಎಷ್ಟು ಮುಗಿದೆ ಅಂತ ಹಾಕಿ. ನೆಕ್ಸ್ಟ್ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಎಷ್ಟು ನಿಮ್ಮದು ಮುಗಿದಿದೆ, ಮತ್ತು ಕ್ವಾಲಿಫಿಕೇಷನ್ ಡಿಪ್ಲೊಮಾ ಇಂಜಿನಿಯರಿಂಗ್ ಯಾವುದು ಮುಗಿದೆ ನೀವು ಅಲ್ಲಿ ಹಾಕಿ. ಮತ್ತು ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಇದೆ ಅಂತ ಅದನ್ನು ಕೂಡ ಹಾಕಿ. UP ಸ್ಟೇಟಸ್ ಅಂತ ಹಾಕಿ. ಮತ್ತು ಇಯರ್ ಆಫ್ ಪಾಸಿಂಗ್ ಎಷ್ಟು, ಮತ್ತು ಯಾವ ಬೋರ್ಡಲ್ಲಿ ಕಲ್ತೀರಾ, ಅಂದರೆ ನಿಮ್ಮ ಕಾಲೇಜ್ ಯಾವ ಕಾಲೇಜ್ ಎಷ್ಟು ಯಾವ ಯೂನಿವರ್ಸಿಟಿ ಇರುತ್ತೆ ಅದನ್ನು ಬೋರ್ಡ್ ನೇಮ್ ಹಾಕಿ. ಅಥವಾ ಯೂನಿವರ್ಸಿಟಿ ಇದ್ದರೆ ಯೂನಿವರ್ಸಿಟಿ ನೇಮ್ ಹಾಕಿ. ಅಂದರೆ ನೇಮ್ ಆಫ್ ಬೋರ್ಡ್ ಅದನ್ನು ಸೆಲೆಕ್ಟ್ ಮಾಡಿ. ಮತ್ತು ಅದರಲ್ಲಿ ನಿಮ್ಮ ಕಾಲೇಜಿನ ರೂಲ್ ನಂಬರ್ ಕೊಟ್ಟಿರ್ತಾರೆ ಅದನ್ನು ಕೂಡ ಹಾಕಿ. ನೆಕ್ಸ್ಟ್ ನಿಮ್ಮದು ಪರ್ಸೆಂಟೇಜ್ ಎಷ್ಟಾಗಿರುತ್ತೆ, ಅಂದರೆ ಇಂಜಿನಿಯರಿಂಗ್ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ತುಂಬಿ. ಮತ್ತು CGPA ಇದ್ದರೆ ಅದನ್ನು ಕೂಡ ಮಾಡ್ಬೋದು, ಅದನ್ನು ಕೂಡ ಹಾಕಿ. ಇದು ಮುಗಿದ ನಂತರ ಇಲ್ಲಿ ಕೆಳಗಡೆ ರೈಟ್ ಸೈಡ್ಗೆ ರೈಟ್ ಸೈಡಿಗೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಡೇ ಅಂತಲ್ಲ ಅಲ್ಲಿ ಕೊಡಿ. ಆ್ಯಂಡ್ ಅದರ ಮುಗಿದ ನಂತರ ಅಡಿಷ್ನಲ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಅಡಿಷ್ನಲ್ ಇನ್ಫಾರ್ಮೇಷನ್ 1 ಅಂತ ಬರುತ್ತೆ ಮೊದಲನೇದಾಗಿ. ಇದರಲ್ಲಿ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಏನಾದರೂ ಮೊದಲು ಸೇರಿದ್ರ ಅಂತ ನೋಡಿದ್ರೆ ಎಸ್ ಅಂತ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಡೇಟ್ ಆಫ್ ಜಾಯ್ನಿಂಗ್ ಏನಾದರೂ ನೀವು ಎಸ್ ಅಂತ ಇದ್ದರೆ ಅಲ್ಲಿ ಡೇಟ್ನ ಮತ್ತು ಯಾವಾಗ ನಿಮಗೆ ಅಂದರೆ ಡಿಸ್ಚಾರ್ಜ್ ಮಾಡಿದರು ಅಂದರೆ ರಿಟೈರ್ಮೆಂಟ್ ಯಾವಾಗ ಆಯಿತು ಅದನ್ನು ಕೂಡ ಡೇಟ್ ಹಾಕ್ಬೋದು, ಇಲ್ಲಾಂದರೆ ನೋ ಅಂತ ಹಾಕಿ. ಮತ್ತು 23ನೇದರಲ್ಲಿ ಯಾವ ಜಾಯಿಂಟ್ ಸಿವಿಲ್ ಪೋಸ್ಟ್ ಇದ್ದರೆ ಜಾಬ್ ಏನೋ ಮಾಡ್ತಿದ್ರೆ ಅಂತ ಎಸ್ ಕೊಟ್ಟು ಮೇಲೆ ಬಿಟ್ಬಿಡಿ. ಮತ್ತು ಡೇಟ್ ಆಫ್ ಜಾಯ್ನಿಂಗ್ ಸಿವಿಲ್ ಪೋಸ್ಟ್ ಅದೇ ಜಾಬ್ಗೆ ಯಾವುದಾದ್ರು ಇದ್ದರೆ ನೀವು ಅಂದರೆ ಸಿವಿಲ್ ಪೋಸ್ಟ್ಗೆ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ನೀವು ಇಲ್ಲಿ ಡೇಟ್ ಯಾವ ಡೇಟಿಗೆ ಜಾಯ್ನ್ ಆದ್ರಿ ಅಂತ ಹಾಕ್ಬೋದು. ಮತ್ತು ವೆದರ್ ಸೀಕಿಂಗ್ ಏಜ್ ರಿಲೇಷನ್ ಏನಾದರೂ ರಿಲೇಷನ್ ಅಂದರೆ ನಿಮ್ಮದು ಏಜ್ ಅಂದರೆ ವಯಸ್ಸಿನ ಸಡಲಿಕ್ಕೆ ಏನಾದರೂ ಜಾಸ್ತಿ ಇದನ್ನ ಅಂತ ಇದ್ದರೆ ಎಸ್ ಅಂತ ಹಾಕಿ. ಮತ್ತು ಡಿ ಯು ವಾಂಟ್ ಮೇಕ್ ಪರ್ಸ್ನಲ್ ಇನ್ಫಾರ್ಮೇಷನ್ ಅಸೆಸ್ ದ ಜಾಬ್ ಅಪಾರ್ಚುನಿಟಿ ಇದನ್ನು ಎಸ್ ಕೊಟ್ಟು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಇಲ್ಲಿ ಅಡಿಷ್ನಲ್ 2 ಅದರಲ್ಲಿ ಪ್ರಿಫರೆನ್ಸ್ ಅಂದರೆ ಎಕ್ಸಾಮಿನೇಷನ್ ಯಾವ ಸೆಂಟರ್ ನೀವು ಹಾಕ್ತೀರಾ ಅಲ್ಲಿ 3 ಪ್ರಿಫರೆನ್ಸ್ ಕೇಳ್ತಾರೆ. 3 ಪ್ರಿಫರೆನ್ಸ್ ಹಾಕಿ. ನಿಮ್ಮ ಸರ್ನೇ ಅಂದರೆ ನಿಯರ್ ಅಂದರೆ ಸ್ಟೇಟ್ ಅಥವಾ ನಾವು ಸ್ಟೇಟಲ್ಲಿ ನಿಮ್ಮ ಯಾವ ಡಿಸ್ಟಿಕ್ ನಿಯರ್ ಅನಿಸುತ್ತೋ ಅದನ್ನು ನೀವು ಹಾಕ್ಬೋದು. ಮತ್ತು ಅದು ಪರ್ಸನಲ್ ವಿತ್ ಬೆನ್ಸ್ ಮಕ್ಕಳ ಡಿಸೇಬಿಲಿಟಿ ಪೋಸ್ಟ್ ಮೋರ್ ಕೆಟಗರಿ ಸೆಲೆಬಲ್ PC ಇದೇನು ಕೇಳಲ್ಲ. ನೆಕ್ಸ್ಟ್ ಫಿಸಿಕಲ್ ಲಿಮಿಟೇಷನ್ ಅಂದರೆ ಎಸ್ ಅಂತ ಹಾಕಿ. ಮತ್ತು ಅಂದರೆ ಯಾವುದಾದ್ರೂ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತಿದ್ದಾರೆ. ಫಿಸಿಕಲ್ ಲಿಮಿಟೇಷನ್ ಆ್ಯಸ್ ಪರ್ 9.2 ನೋಟಿಸ್ ಸರ್ಟಿಫಿಕೇಟ್ ಆಫ್ ದಿಸ್ ಅಪಾಯಿಂಟೆಡ್ ಕಂಪಿಟೆಂಟ್ ಅಥಾರಿಟಿ ಅಂದರೆ ಇದ್ದರೆ ನಿಮಗೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಎಸ್ ಅಂತಿದ್ದರೆ ಅಪ್ಲೋಡ್ ಮಾಡಿ ಅದನ್ನು ಸರ್ಟಿಫಿಕೇಟ್ನ ರಿಕ್ವಿಸೈಡ್ ಸರ್ಟಿಫಿಕೇಟನ್ನೇ ಅಪ್ಲೋಡ್ ಮಾಡಬೇಕು. ಮತ್ತು ವೆದರ್ ಸ್ಕ್ರೈಬ್ ಇಸ್ ರಿಕ್ವೈರ್ಡ್ ಎಸ್. ಮತ್ತು ವಿಲ್ ಯು ಮೇಕ್ ಓನ್ ಅರೇಂಜ್ಮೆಂಟ್ ಆಫ್ ಸ್ಕ್ರೈಬ್ ನೋ ಅಂತ ಹಾಕಿ. ಇಫ್ ಯು ಸ್ಕ್ರೈಬ್ ಅಂದರೆ ಎಸ್ ಇದ್ದರೆ ಎಸ್ ಅಂತ ಇಲ್ಲಾಂದರೆ ನೋ ಅಂತ ಹಾಕಿಬಿಡಿ. ಮತ್ತು ಇಲ್ಲಿ ಕೆಳಗಡೆ ರೈಟ್ ಸೈಡಿಗೆ ಸೇವ್ ನೆಕ್ಸ್ಟ್ ಇದೆ, ನೆಕ್ಸ್ಟ್ ಪೇಜಿಗೆ ಹೋಗ್ತೀರಾ. ಇಲ್ಲಿ ನಿಮ್ಮದೇ ಅಪ್ಲೋಡ್ ಡಾಕ್ಯುಮೆಂಟ್ಸಲ್ಲಿ ಫೋಟೋಗ್ರಾಫ್ ಆ್ಯಂಡ್ ಸೈನ್ ಅಂತಿದೆ. ನೀವು ಇದನ್ನು ಸ್ಕ್ಯಾನ್ ಮುಖಾಂತರನೂ ಮಾಡ್ಬೋದು. ನಿಮ್ಮ SSC ಅಂತ ಇದು ಬರುತ್ತೆ ಟೆಸ್ಟರಲ್ಲಿ, ಅಲ್ಲಿಯೂ ಕೂಡ ನೀವು ಆ್ಯಪ್ನ ತಗೊಂಡು ಸ್ಕ್ಯಾನ್ ಮಾಡಿಕೊಂಡು ಅಲ್ಲಿ ಮಾಡ್ಬೋದು. ಇಲ್ಲ ಅಂತ ನೋಡೋದಾದರೆ ಇಲ್ಲಿ ಕ್ಯಾಪ್ಚರ್ ಲೈವ್ ಫೋಟೋ ಅಂತಿದೆ ನೋಡಿ ಕೆಳಗಡೆ, ಅಲ್ಲಿ ನೀವು ಲೈವ್ ಫೋಟೋವನ್ನು ಕ್ಯಾಪ್ಚರ್ ಮಾಡಿ ನೀವು ಸಬ್ಮಿಟ್ ಮಾಡ್ಬೋದು. ಮತ್ತು ಅಪ್ಲೋಡ್ ಯುವರ್ ಸಿಗ್ನೇಚರ್ ಕೂಡ ಇದು 10 KB ಇಂದ 20 KB ಒಳಗಡೆ ಇರಬೇಕು, ಅಂದರೆ JPG ಫಾರ್ಮೆಟಲ್ಲೇ ಇರಬೇಕು. ಇದು 6.0 ಸೆಂಟಿಮೀಟರ್ ವಿಡ್ತ್ ಇರಬೇಕು ಮತ್ತು 2.0 ಸೆಂಟಿಮೀಟರ್ ಹೈಟ್ ಇರಬೇಕು. ಇಷ್ಟಿದ್ದರೆ ನೀವು ಇಲ್ಲಿ ಅಪ್ಲೋಡ್ ಸಿಗ್ನೇಚರ್ ಅಂತಿದೆ ನೋಡಿ, ಅಷ್ಟರಲ್ಲಿ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ. ಅದರ ನಂತರ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿ. ಲಾಸ್ಟ್ನೇದಾಗಿ ಡಿಕ್ಲರೇಷನ್ ಅಂತ ಇರುತ್ತೆ. 1, 2, 3ಗೆ ನೀವು ಓದಿ ನಂತರ ಅಗ್ರಿ ಅಂತಿದೆ ನೋಡಿ, ಆ ಅಗ್ರಿಯನ್ನು ಕ್ಲಿಕ್ ಮಾಡಿ. ಮತ್ತು ಕ್ಯಾಪ್ಚಾ ಅಂತ ಇರುತ್ತೆ, ಇದನ್ನು ಕ್ಯಾಪ್ಚಾ ಮೇಲೆ ಇದೆ ನೋಡಿ MA ಸ್ಮಾಲ್ w ಕ್ಯಾಪಿಟಲ್ J7 ಅಂತಿದೆಯಲ್ಲ ಆ ಥರ ನಿಮಗೆ ಬರುತ್ತೆ. ಕ್ಯಾಪ್ಚಾ ಎಂಟ್ರಿ ಮಾಡಿ ಇಲ್ಲಿ ಕೆಳಗಡೆ ರೈಟ್ ಸೈಡಿಗೆ ಸಬ್ಮಿಟ್ ಅಂತಿದೆ, ಸಬ್ಮಿಟನ್ನು ಕೊಡಿ. ಇಲ್ಲಿ ಸಬ್ಮಿಟ್ ಕೊಟ್ಟ ನಂತರ ನಮಗೆ ಅಪ್ಲಿಕೇಶನ್ ಸಕ್ಸಸ್ ಅಂತ ಮೆಸೇಜ್ ಬರುತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್ ಬರುತ್ತೆ. ಇದೇ ಥರ ನಮಗೆ ಆಮೇಲೆ ಫೀ ಬರುತ್ತೆ. ಇದರ ಮುಗಿದ ನಂತರ ಅಲ್ಲಿ ಫೀ ಸ್ಟ್ರಕ್ಚರ್ ಬರುತ್ತೆ. ನಿಮ್ಮದು ಅಪ್ಲಿಕೇಶನ್ ನೀವು ಡೈರೆಕ್ಟ್ ಮುಖಾಂತರ ನಿಮ್ಮದು ಬ್ಯಾಂಕ್ ಕಾರ್ಡ್ದಿಂದ ಯಾವುದಾದ್ರೂ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಮುಖಾಂತರ ಮಾಡೋದು, ಇಲ್ಲಾಂದರೆ ನೀವು UPI ಕೂಡ ಮುಖಾಂತರ ಮಾಡಿ ನೀವು ಪೇ ಮಾಡಿದ ನಂತರ ನಿಮಗೆ ಇದು ಬರುತ್ತೆ. ಲಾಸ್ಟ್ನೇದಾಗಿ ಡಿಕ್ಲರೇಷನ್ ಸಬ್ಮಿಟ್ ಅಂತ ಅಪ್ಲಿಕೇಶನ್ ಫಾರ್ಮ್ ಬಿಡ್ತಾರೆ. ಅಪ್ಲಿಕೇಶನ್ನ ನೀವು ಅದನ್ನು ಡೌನ್ ಮಾಡಿಟ್ಕೊಂಡು ಇಟ್ಕೋರಿ, ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ನೀವೇನಾದರೂ ಫೋಟೋಗ್ರಾಫ್ ಅಪ್ಲೋಡ್ ಮಾಡಬೇಕಂದ್ರೆ ಈ ರೀತಿ ಒಳ್ಳೆಯದಾಗಿದೆಯಲ್ಲ, ಈ ರೀತಿ ಅಕ್ಸೆಪ್ಟೇಬಲ್ ಫೋಟೋಗ್ರಾಫ್ ಇದೆಯಲ್ಲ ಇಷ್ಟೇ ಇದ್ದರೆ ನೀವು ಅಪ್ಲೋಡ್ ಆಗುತ್ತೆ, ಇಲ್ಲಾಂದರೆ ರಿಜೆಕ್ಟ್ ಆಗುತ್ತೆ, ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಇಲ್ಲಿಗೆ ಯಾವ ಥರ ಇದ್ದರೆ ರಿಜೆಕ್ಟ್ ಮಾಡ್ತಾರಪ್ಪ ಅಂತ ನೋಡಿದ್ರೆ ಈ ಕಡೆ ಇದನ್ನು ಕಲರ್ ಗ್ರೀನ್ ಕಲರ್ ಇದೆಯಲ್ಲ ಫೋಟೋ, ಮತ್ತು ಟು ಕ್ಲೋಸ್ ಏನಾದ್ರು ಮುಖ ನೀವು ಮುಂದಿಟ್ಟೆ ಮತ್ತು ಈ ಥರ ಸ್ಟೈಲಾಗಿ ಈ ಥರ ಟೋಪಿ ಹಾಕ್ಕೊಂಡು ಆ ಥರ ಬ್ಲರ್ ಇದ್ದರೆ ಈ ಥರ
ಬ್ಲರ್ ಆಗಿದ್ದರೆ ಯಾವುದೇ ರೀತಿಯೂ ರಿಜೆಕ್ಟ್ ಮಾಡ್ತಾರೆ. ಮತ್ತು ಈ ಥರ ಉಲ್ಟಾ ಇಟ್ಟಿದ್ರೆ, ಬ್ಲ್ಯಾಕ್ ಇಟ್ಟಿದ್ರೆ, ಈ ಥರ ಚಸ್ಮಾ ಅಂದರೆ ಗಾಗಲ್ ಹಾಕ್ಕೊಂಡಿದ್ದು ಸ್ಟೈಲಲ್ಲಿ ಇಟ್ಟಿದ್ದು ಮತ್ತು ಫೋಟೋ ಅಪ್ಲೋಡ್ ಮಾಡ್ಕೊಂಡ್ರೆ ನೀವು ದೂರಿಂದ ಅಲ್ಲ ಪೂರ್ತಿ ಕ್ಲಿಯರ್ ಇರಬೇಕು. ಈ ಥರ ಚಸ್ಮಾ ಹಾಕಿದ್ದು ಇದ್ದರೆ ನಿಮ್ಮನ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಇಷ್ಟು ಈ ಉದ್ಯೋಗದ ಮಾಹಿತಿ. ಇದೇ ಥರ ನಮಗೆ ಯಾವುದೇ ರೀತಿ ಜಾಬನ್ನು ಅಪ್ಡೇಟ್ಸ್ ಕೊಡ್ತಿರ್ತೀವಿ ಮತ್ತು ಯಾವ ರೀತಿ ಹಾಕಬೇಕು ಮೊಬೈಲಲ್ಲೂ ಕೂಡ ನೀವು ಹಾಕ್ಬೋದು. ಕಂಪ್ಯೂಟರ್ ಅಷ್ಟೇ ಅಲ್ಲ, ನಿಮ್ಮ ಮೊಬೈಲಲ್ಲೂ ಕೂಡ ಇದರಲ್ಲಿ ಯೂಸ್ಫುಲ್ ಮಾಡ್ಕೋಬೋದು. ನಿಮಗೆ ಇದು ಏನಾದರೂ ಹೆಲ್ಪ್ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ. ಮತ್ತು ಯಾವುದಾದ್ರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಿಮಗೆ ಸರಿಪಡಿಸ್ಕೊಡ್ತೀನಿ. ಥ್ಯಾಂಕ್ ಯು.